ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕರ್ನಾಟಕದ ಶಕ್ತಿ ದೇವತೆಯ ಕ್ಷೇತ್ರ ಅಂದರೆ ಅದು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದರೆ ಕೊಲ್ಲೂರು ಸನ್ನಿಧಿಗೆ 1200 ವರ್ಷಗಳ ಇತಿಹಾಸವೂ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಮೂಕಾಸುರ ಅನ್ನುವಂತಹ ರಾಕ್ಷಸರನ್ನು ಸಂಹರಿಸಿ ಮೂಕಾಂಬಿಕೆಯಾಗಿ ತನ್ನ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ. ವಿದ್ಯೆ, ಕಲೆ ಹೀಗೆ ಇವುಗಳ ವಿಚಾರದಲ್ಲಿ ಅರಸಿ ಬರುವಂತಹ ಭಕ್ತರ ಪಾಲಿಗೆ ಸರಸ್ವತಿಯಾಗಿ ಸಮೃದ್ಧಿ ಯಶಸ್ಸು ಬಯಸುವ ಭಕ್ತರ ಪಾಲಿನ ಲಕ್ಷ್ಮಿ ಅನ್ನುವುದು ಜಗಜನಿತ. ಇಂಥ ಶಕ್ತಿಪೀಠಕ್ಕೆ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಿಂದ ಕೊಲ್ಲೂರಿಗೆ ಕಾರ್ನಲ್ಲಿ ಬಂದಂತಹ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ದೇವಸ್ಥಾನದ ಆವರಣದಲ್ಲಿ ಅವರಿಗೆ ಪೂರ್ಣಕುಂಭ ಸ್ವಾಗತವನ್ನು ನೀಡಲಾಯಿತು. ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಧ್ವಜಕ್ಕೆ ನಮಿಸಿ ದೇಗುಲವನ್ನು ಪ್ರವೇಶಿಸಿದರು. ಮಾಮೂಲಿ ಭಕ್ತರಂತೆ ಪ್ಯಾಂಟ್ ತೊಟ್ಟು ದೇವಸ್ಥಾನದ ಸಂಪ್ರದಾಯದಂತೆ ಶರ್ಟ್ ತೆಗೆದು ರೇಷ್ಮೆ ವಸ್ತ್ರವನ್ನು ಮೈಮೇಲೆ ಹೊದ್ದು ಮೂಕಾಂಬಿಕೆಯ ದರ್ಶನವನ್ನು ಪಡೆದರು. ಕೊಲ್ಲೂರು ಮೂಕಾಂಬಿಕೆಗೆ ಸಿಎಂ ವಿಜಯ್ ರೇಷ್ಮೆ ವಸ್ತ್ರ, ಮಲ್ಲಿಗೆ ಹೂವು, ಹಣ್ಣುಗಳನ್ನು ಅರ್ಪಣೆ ಮಾಡಿ ಪೂಜೆ ನೆರವೇರಿಸಿದರು. ಫಲ ಸಮರ್ಪಣೆ ಮಾಡಿದಂತಹ ವಿಜಯ್ ಅವರನ್ನು ಅರ್ಚಕರು ನಿಮ್ಮ ಸಂಕಲ್ಪ ಏನು ಅಂತ ಕೇಳಿದರು. ಆದರೆ ವಿಜಯ್ ಆಗಲಿ ಅವರ ಜೊತೆಗಿದ್ದವರಾಗಲಿ ಯಾವುದೇ ವಿಶೇಷ ಸಂಕಲ್ಪದ ಬಗ್ಗೆ ಹೇಳಲಿಲ್ಲ. ಬದಲಿಗೆ ಅವರ ಹೆಸರಿನಲ್ಲಿ ಪೂಜೆಯನ್ನು ನಡೆಸಲಾಗಿದೆ. ಅವರ ಹೆಸರು ಮತ್ತು ನಕ್ಷತ್ರದ ಮೇಲೆ ಪೂಜೆಯನ್ನು ಮಾಡಿ ಅಂತಷ್ಟೇ ಕೇಳಿಕೊಂಡ್ರು. ಆಮೇಲೆ ಅರ್ಚಕರು ಮಂತ್ರಪಡಿಸಿ ಪೂಜೆಯನ್ನು ನಡೆಸಿಕೊಟ್ಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದ ಮೇಲೆ ವಿಜಯ್ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ 1 kg 600 ಗ್ರಾಂ ತೂಕದ ಅಪರೂಪದ ಬೆಳ್ಳಿ ಖಡ್ಗವನ್ನು ಸಮರ್ಪಿಸಿದ್ದಾರೆ. ಧೈರ್ಯ, ಶಕ್ತಿ, ಸಂಹಾರ ಸಂಕಲ್ಪವಾದ ಸೂಚಕವಾಗಿರ್ತಕ್ಕಂತಹ ಬೆಳ್ಳಿ ಖಡ್ಗವನ್ನು ನಿತ್ಯವೂ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡುವಂತೆ ಮನವಿ ಮಾಡಿಕೊಂಡರು. ಮೂಕಾಂಬಿಕೆ ಸನ್ನಿಧಿಯಲ್ಲಿ ದೀಪಾರಾಧನೆಯ ಬಳಿಕ ಪರಿವಾರ ದೇವರುಗಳ ದರ್ಶನವನ್ನು ಕೂಡ ಪಡೆದು ವೀರಭದ್ರ, ಗಣಪತಿ, ಸುಬ್ರಹ್ಮಣ್ಯ ದೇವರಿಗೆ ವಿಜಯ್ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆಯನ್ನು ಹಾಕಿದರು. ಅದಾದ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗರಿಂದ ವಿಜಯ್ ಪ್ರಸಾದವನ್ನು ಕೂಡ ಸ್ವೀಕರಿಸಿದರು. ಸುಮಾರು ಅರ್ಧ ಗಂಟೆಗಳ ಕಾಲ ದೇವಿಯ ಮುಂದೆ ನಮಿಸಿದಂತಹ ವಿಜಯ್ಗೆ ಅರ್ಚಕ ಸುರೇಶ್ ಭಟ್ ರಕ್ಷಾಧಾರವನ್ನು ಕಟ್ಟಿದ್ದಾರೆ. ಸಂಕಲ್ಪ ವಿಶೇಷವಾಗಿ ಅವರೇನು ಹೇಳಲಿಲ್ಲ. ಅವರು ದೇವರ ಎದುರಿಗೆ ಫಲವನ್ನು ಸಮರ್ಪಣೆ ಮಾಡಿ ಆನಂತರ ಸಂಕಲ್ಪದಲ್ಲಿ ವಿಶೇಷವಾಗಿ ಏನು ಹೇಳಲಿಲ್ಲ. ಹೆಸರು, ನಕ್ಷತ್ರ ಅಷ್ಟೇ ಹೇಳಿದರು. ಆನಂತರ ಖಡ್ಗ ಸಮರ್ಪಣೆ ಮಾಡಿದರು. ಖಡ್ಗ ಅಂತ ಹೇಳಿದ್ರೆ ಅದು ವಿಜಯದ ಪ್ರತೀಕ ಒಂದು, ಅಥವಾ ಮುಂಚೆ ಸಂಕಲ್ಪ ಮಾಡ್ಕೊಳ್ಳೋದಿದ್ರೆ ಶತ್ರು ಸಂಹಾರದ ಒಂದು ಸಂಕಲ್ಪ. ರಕ್ಷಾಧಾರ ಅಂತ ಹೇಳಿದ್ರೆ ದೇವಿ ಪೂಜೆ ಮಾಡಿದೊಂದು ರಕ್ಷೆಗೋಸ್ಕರ ಅಷ್ಟೇ. ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಮೂಕಾಂಬಿಕಾ ರಕ್ಷೆಗಾಗಿ ರಕ್ಷಾಧಾರವನ್ನು ಕಟ್ಟಲಾಗಿದೆ. ಎಲ್ಲ ಪೂಜೆಗಳ ಬಳಿಕ ದೇವಸ್ಥಾನದ 10 ಮೀಟರ್ ದೂರದವರೆಗೂ ನಡೆದು ಬಂದಂತಹ ವಿಜಯ್ ಅಭಿಮಾನಿಗಳತ್ತ ಕೈ ಬೀಸಿದ್ರು. ಆದರೆ ದೇಗುಲದಿಂದ ನಿರ್ಗಮನದ ವೇಳೆ ವಿಜಯ್ ನಡೆದು ದೂರ ಡ್ರೈವರನ್ನು ಬಿಟ್ಟು ತಾವೇ ಸ್ವತಃ ಕಾರ್ ಡ್ರೈವ್ ಮಾಡಿಕೊಂಡು ಹೋದರು. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ದಕ್ಷಿಣ ಭಾರತದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದು. ಪರಶುರಾಮ ಸೃಷ್ಟಿಸಿದ ಮೋಕ್ಷದ 7 ವಾಸಸ್ಥಾನಗಳಲ್ಲಿ ಇದು ಒಂದು. ಕಲೆ, ಜ್ಞಾನ ಮತ್ತು ವಾಗ್ದೇವಿಯ ಆರಾಧನಾ ಕೇಂದ್ರ ಅಂತಲೇ ಖ್ಯಾತಿ ಪಡೆದಿದೆ. ಮೂಕಾಂಬಿಕಾ ದೇವಿಯನ್ನ ಮಾತು ಮತ್ತು ಅಕ್ಷರಗಳ ದೇವತೆ ಅಂತ ಕರೆಯಲಾಗುತ್ತೆ. ದೇವಿಯ ವಿಗ್ರಹವನ್ನು ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಸೀಸ ಬಳಸಿ ನಿರ್ಮಾಣ ಮಾಡಲಾಗಿದೆ. ಆದಿಶಂಕರಾಚಾರ್ಯರು ಪ್ರತಿಷ್ಠಾಪಿಸಿದ ದೇಗುಲ ಅನ್ನುವಂತಹ ನಂಬಿಕೆಯೂ ಕೂಡ ಇಲ್ಲಿರುವಂಥದ್ದು. ಇಂತಹ ಶಕ್ತಿಪೀಠಕ್ಕೆ ವಿಜಯ್ ಒಬ್ಬರೇ ಬಂದಿರೋದಲ್ಲ. ಈ ಹಿಂದೆಯೂ ಕೂಡ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು ಅವರವರ ಅಧಿಕಾರಾವಧಿಗಳಲ್ಲಿ ಮೂಕಾಂಬಿಕೆಯನ್ನು ಆರಾಧನೆ ಮಾಡಿದ್ದಾರೆ. ಸಂಕಲ್ಪ ತೊಟ್ಟಿರುವಂಥದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ರಾಜಕೀಯ ಬೆಳವಣಿಗೆಗಾಗಿ MG ರಾಮಚಂದ್ರನ್ ಅವರು ದೇಗುಲಕ್ಕೆ ಹರಕೆ ಹೊತ್ತಿದ್ರು. ಹರಕೆಯ ಫಲ ನೀಡಿದ ಹಿನ್ನೆಲೆಯಲ್ಲಿ ದೇವಿಗೆ 1984ರಲ್ಲಿ MGR 1 kg ತೂಕದ ಚಿನ್ನದ ಖಡ್ಗವನ್ನು ಸಮರ್ಪಣೆ ಮಾಡಿದರು. MGR ನೀಡಿದ ಖಡ್ಗವನ್ನು ಇಂದಿಗೂ ದೇವಿಯ ಅಲಂಕಾರಕ್ಕೆ ಬಳಕೆ ಮಾಡಲಾಗ್ತಾ ಇದೆ. ನವರಾತ್ರಿ, ವಿಜಯದಶಮಿಗೆ ಈ ಖಡ್ಗಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. MGR ಪತ್ನಿ VN ಜಾನಕಿಯವರು ಕೂಡ ಮೂಕಾಂಬಿಕೆಯ ದರ್ಶನವನ್ನು ಪಡೆದಿದ್ದರು. ಇನ್ನು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರು ಕೂಡ 2004ರಲ್ಲಿ ಕೊಲ್ಲೂರಿಗೆ ಭೇಟಿ ನೀಡಿ ದೇವಿಗೆ ಚಿನ್ನದ ಕವಚವನ್ನು ಸಮರ್ಪಿಸಿದರು. ಚಂಡಿಕಾ ಯಾಗವನ್ನು ನಡೆಸಿ ಅನ್ನದಾನ ಸೇವೆಗೆ ನಗದು ದೇಣಿಗೆಯನ್ನು ಕೂಡ ಅವತ್ತು ಕೊಟ್ಟಿದ್ದರು. ಅಷ್ಟೇ ಅಲ್ಲದೆ ತಮಿಳುನಾಡಿನ ವಿವಿಧೆಡೆಗಳಿಂದ ಕೊಲ್ಲೂರಿಗೆ ವಿಶೇಷ ಬಸ್ ಸೌಲಭ್ಯವನ್ನು ಮಾಡುವುದರ ಮೂಲಕ ತಮಿಳುನಾಡಿನ ಭಕ್ತರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದರು. ರಾಣಿ ಚೆನ್ನಮ್ಮ ಕಾಲದಲ್ಲಿ ಮಾಡಿದಂತಹ ಒಂದು ಇದುಂಟು, ಅಲ್ಲಿ ಚಿನ್ನದ ಕವಚ ಉಂಟು. ಅದರಲ್ಲಿ 2 ಎಲೆ ಉಂಟು, 2 ಎಲೆ ಚಿಹ್ನೆ ಇದೆ. ಆ 2 ಎಲೆ ಚಿಹ್ನೆ ನೋಡಿಕೊಂಡೇ ಅವರು ಹೋಗಿ ತಮ್ಮ ಚಿಹ್ನೆ ಆಗಿ ಚುನಾವಣೆಗೆ ಇಟ್ಕೊಂಡಿದ್ದು, ಅವರ ಪಕ್ಷದ ಚಿಹ್ನೆ ಆಗಿ ಇಟ್ಕೊಂಡಿದ್ದು. ಅದು ಯಾರಿಗೂ ಗೊತ್ತಿಲ್ಲ, ಬಹಳ ರಹಸ್ಯವಾಗಿದ್ದದು. ಅದು ನನಗೆ MGR ಅವರು ಆತ್ಮೀಯರೇ ಹೇಳಿದ್ದೊಬ್ಬರು. ಆ ಚಿಹ್ನೆಯನ್ನೇ ಇಟ್ಕೊಂಡು ಅವರು ಹೋಗಿ ಚುನಾವಣೆ ಘೋಷಣೆ ಆದ ನಂತರದಲ್ಲಿ ತಮ್ಮ ಪಕ್ಷಕ್ಕೆ ಆ ಚಿಹ್ನೆ 2 ಎಲೆ ಚಿಹ್ನೆ ಇಟ್ಕೊಂಡ್ರು.
ಇನ್ನು ಸಂಗೀತ ಮಾಂತ್ರಿಕ ಇಳೆಯರಾಜ KJ ಯೇಸುದಾಸ್ ಅವರು ಕೂಡ ಮೂಕಾಂಬಿಕೆಯ ಆರಾಧಕರು. ನನ್ನಮ್ಮ ಮೂಕಾಂಬಿಕೆ ಅಂತಾನೆ ಹೇಳುವ ಇಳೆಯರಾಜ ಮೂಕಾಂಬಿಕೆಗೆ ವಜ್ರದ ಹಸ್ತ, ಮುತ್ತಂಗಿ, 2 ಬಾರಿ ವಜ್ರದ ಕಿರೀಟವನ್ನು ಸಮರ್ಪಣೆ ಮಾಡಿದ್ದಾರೆ. ಪರಿವಾರ ದೇವರು ವೀರಭದ್ರೇಶ್ವರಿಗೆ ಚಿನ್ನ ಮತ್ತು ಬೆಳ್ಳಿಯ ಕಿರೀಟಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಖ್ಯಾತ ನಟ ರಜನಿಕಾಂತ್ ಕೂಡ ಕೊಲ್ಲೂರು ಮೂಕಾಂಬಿಕೆಯ ಆರಾಧಕರು. ಖ್ಯಾತ ಸಂಗೀತ ಗಾಯಕ ಯೇಸುದಾಸ್ ಅವರು ಕೂಡ ಮೂಕಾಂಬಿಕೆಯ ಪರಮ ಭಕ್ತರು. ಹಾಗೆಯೇ ದಕ್ಷಿಣ ಭಾರತದ ಖ್ಯಾತ ನಟ ಸೂರ್ಯ ಪತ್ನಿ ಜ್ಯೋತಿಕಾ ಅವರ ಜೊತೆಗೂ ಕೂಡ ಮೂಕಾಂಬಿಕೆಗೆ ಹರಕೆ ಹೊತ್ತಿದ್ರು. ಕೇವಲ ತಮಿಳುನಾಡಿನ ರಾಜಕಾರಣಿಗಳು ಅಷ್ಟೇ ಅಲ್ಲ, ಕೇರಳ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಿಂದಲೂ ರಾಜಕಾರಣಿಗಳು ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಕೊಲ್ಲೂರು ಸನ್ನಿಧಿಗೆ ಹೋಗಿ ವಿಶೇಷ ಪೂಜೆ ಮತ್ತು ಹೋಮವನ್ನು ನಡೆಸಿದ್ದರು.